ವೆಲ್ಕಮ್ ಬ್ಯಾಕ್. ಈ 50 ಕೋಟಿ ಆಫರ್ ಏನು ಶಾಸಕರಿಗೆ ಕೊಟ್ಟಿದ್ರು ಅಂತ ಟಿ ನರಸೀಪುರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲೇ ಈ 50 ಕೋಟಿ ಆಫರ್ ವಿಚಾರ ದೊಡ್ಡ ಸಂಚಲನಕ್ಕೀಗ ಕಾರಣ ಆಗಿದೆ. 50 ಕೋಟಿ ಆಫರ್ ವಿಚಾರದಲ್ಲಿ ಪರಂ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಧ್ವನಿಗೂಡಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್. ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಮಿಷ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಮಾಹಿತಿ ಇಟ್ಕೊಂಡೇ ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಅವರ ಹೇಳಿಕೆಗೆ ಇವರು ಕೂಡ ಧ್ವನಿಗೂಡಿಸಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸೋದು ಬಿಜೆಪಿ ಅವರಿಗೆ ಖುದ್ದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಶಾಸಕರಿಗೆ ಆಮಿಷ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲೂ ಹೀಗೆ ಆಮಿಷ ಒಡ್ಡಿ ಸರ್ಕಾರ ಮಾಡಿದ್ರು. ಸೊ ಅದೇ ತರ ಕರ್ನಾಟಕದಲ್ಲೂ ಮಾಡುವ ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ. ಜಿ ಪರಮೇಶ್ವರ್ ಹೇಳಿರೋದು, ಯಾವತ್ತು ಆತಂಕ ಬೇಡ, ನಮಗಂತೂ ಯಾವುದೇ ಆತಂಕ ಇಲ್ಲ, ನಿಮಗೂ ಯಾವ ಆತಂಕನೂ ಇಟ್ಕೋಬೇಡಿ, ಯಾವ ನಮ್ಮ ಶಾಸಕರು ಕೂಡ ಎಲ್ಲಿಗೂ ಹೋಗಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್. ಆ ಮೂಲಕ ಎಲ್ಲೋ ವಿರೋಧಿಗಳಿಗೆ, ವಿಪಕ್ಷಗಳಿಗೆ ಒಂದು ಸಂದೇಶವನ್ನ ಇಲ್ಲಿ ರವಾನೆ ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಇರ್ತೀವಿ, ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನ್ ಹೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಕೇಳೋಣ. ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು. ಹಾಗಾಗಿ ಅವರು ಹೇಳಿರ್ತಾರೆ. ಹೇಳಿರೋದ್ರಲ್ಲಿ ಅರ್ಥ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಮೂಡ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಏನೇ ಒಂದು ಅವರ ಕಾರ್ಯಕ್ರಮ ಇದ್ದರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ. ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು, ಸರ್ಕಾರ ಮಾಡಿಕೊಂಡ್ರು. ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ. ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು. ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರೋದು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸುಖಾಸುಮ್ನೆ ಹೇಳಿಕೆಗಳನ್ನು ಕೊಡಲ್ಲ. ಅವ್ರಿಗೇನೋ ಮಾಹಿತಿ ಇರ್ಬೋದು ಈ ವಿಚಾರದಲ್ಲಿ. ಸೊ ಮಾಹಿತಿಯನ್ನ ಇಟ್ಕೊಂಡಿನೇ ಅವ್ರು ಕೊಟ್ಟಿರ್ತಾರೆ. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿ ಕೊಂಡುಕೊಂಡು ಶಾಸಕರನ್ನ ಅಲ್ಲಿ ಸರ್ಕಾರವನ್ನ ರಚನೆ ಮಾಡಿತ್ತು. ಅವರು ಅದರಲ್ಲೆಲ್ಲ ಒಂದ್ ರೀತಿ ನಿಸ್ಸೀಮ್ರು ಅನ್ನೋ ತರ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟದ್ದು. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ, ಅವರ ಹೇಳಿಕೆಗೆ ಬದ್ಧರಾಗಿದ್ದಾರೆ. ಇವರು ಕೂಡ ಅವರದೇ ಹೇಳಿಕೆಯನ್ನ ಮತ್ತೊಮ್ಮೆ ತಿಳಿಸ್ತಾ ಇರೋದು. ಅಂದ್ರೆ ಕೊಟ್ಟಿರಬಹುದೇನೋ ಶಾಸಕರಿಗೆ, ಕೊಟ್ಟಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಸಿಎಂ ಯಾವುದೇ ಮಾಹಿತಿಗಳು ಸಿಗದೆ ಸುಮ್ಮನೆ ಹೇಳುವಂಥವ್ರ ಅಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಈ ಒಂದು 50 ಕೋಟಿ ಒಂದು ಹಣದ ಆಮಿಷ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ವ್ಯಂಗ್ಯ ಆಡ್ತಾ ಇದ್ದಾರೆ. ಅದರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಸಿದ್ದರಾಮಯ್ಯನವರ ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡ್ತಾ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡುವಾಗ ಕೇಂದ್ರ ಸಚಿವ ವಿ ಸೋಮಣ್ಣ ಲೇವಡಿ ಆಡಿದ್ದಾರೆ. ಲೇವಡಿ ಮಾಡಿದ್ದಾರೆ ಅಂದ್ರೆ ವ್ಯಂಗ್ಯ ಆಡಿದ್ದಾರೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ,
ಸುಮ್ನೆ ಈ ತರದ ಹೇಳಿಕೆಗಳನ್ನೆಲ್ಲ ಕೊಡಕ್ ಹೋಗಬಾರ್ದು ಅಂತ ಮುಖ್ಯಮಂತ್ರಿ ಅನುಭವಿ ಅವರಿದ್ದಾರೆ, ಉನ್ನತ ಸ್ಥಾನದಲ್ಲಿದ್ದಾರೆ. ಅವ್ರು ಸುಮ್ನೆ ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು. ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಬಿಡ್ತೀನಿ ನಾನು ಅಂತ ಹೇಳಿ ವಿ ಸೋಮಣ್ಣ ಬೆಳಗಾವಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 50 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು ಸೋಮಣ್ಣ ಕೇಳೋಣ ಬನ್ನಿ. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರೋಕ್ಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ. ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಂಡು. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರೋಕ್ಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ. ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಂಡು. ಬಿಜೆಪಿ ಅವರ ವ್ಯಂಗ್ಯ ಇದೀಗ ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ರು ಸಿಎಂ ಇದ್ದಾರೆ, 2 ಬಾರಿ ಸಿಎಂ ಆಗಿದ್ದಾರೆ. ಸೊ ಅಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದು ಸಮಂಜಸ ಅಲ್ಲ. ನನ್ನನ್ನು ಯಾರು ಮುಟ್ಟಂಗಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರು ಮುಟ್ತಾರೆ? ಯಾರಾದ್ರೂ ಮುಟ್ಟಿದ್ರೆ ಪೊಲೀಸರು ಎತ್ತಾಕೊಂಡೋಗಿ 4 ಬಿಡ್ತಾರೆ ಅಂತ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ 50 ಕೋಟಿ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಿಜೆಪಿಯ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಆರೋಪ ವಿಚಾರಕ್ಕೆ ಇತ್ತ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಆರೋಪ ವಿಚಾರದಲ್ಲಿ ಇನ್ನು ಬಿಜೆಪಿಯಿಂದ ಕಾಂಗ್ರೆಸ್ ನಾಯಕರಿಗೆ ಆಫರ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇರವಾಗಿ ಪರೋಕ್ಷವಾಗಿ 18 ತಿಂಗಳಿನಿಂದಲೇ ಮಾಡ್ತಾ ಇದ್ದಾರೆ ಅದೇ ಕೆಲಸವನ್ನ. ಬಿಜೆಪಿಗೆ ಮೋದಿ ಅವರಿಗೆ ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳಿ ಲಾರ್ಡ್ ಹೇಳಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸೋದೇ ಬಿಜೆಪಿಯವರ ಕೆಲಸ. ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಫರ್ ವಿಚಾರಕ್ಕೆ ಲಾರ್ಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಗೊತ್ತಿತ್ತು ಸರ್, ಮತ್ತೆ ಹಿಂಗೆ ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಶನ್ ಮೊದಲಿಂದನೇ ಬರ್ತಾ ಇದೆ. ಸಾಧ್ಯ ಇಲ್ಲ ಸರ್, 50 ಕೋಟಿ ಆಫರ್ ಮಾಡೋದು ಸಾಧ್ಯ ಇಲ್ಲ ಸರ್. ಬಿಜೆಪಿಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವ್ರಿಗೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಈಗ ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಷನ್ಸ್ ಇದೆ. ಮಾನ್ಯ ಮುಖ್ಯಮಂತ್ರಿಗೂ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ನನಗೂ ಈ ಥರದ ಇನ್ಫಾರ್ಮೇಷನ್ಸ್ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಶಾಸಕರು ಯಾರಾದರೂ ಹೇಳಿದ್ದಾರೆ ಸರ್? ಹೇಳಿದ್ದು ಯಾರು ಹೇಳಿದ್ರು ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಬಟ್ ಹೇಳಿದೆ ಮಾಹಿತಿ ಇದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಗೊತ್ತಿತ್ತು ಸರ್, ಮತ್ತೆ ಹಿಂಗೆ ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಸಾಧ್ಯ ಇಲ್ಲ ಸರ್, 50 ಕೋಟಿ ಆಫರ್ ಮಾಡೋದು ಸಾಧ್ಯ ಇಲ್ಲ ಸರ್. ಬಿಜೆಪಿಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವ್ರಿಗೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ.
ಬೇಕಾದ್ರೆ ಮಾಹಿತಿ ಇದ್ರೆ ಈಗ ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ, ಬಟ್ ಇನ್ಫಾರ್ಮೇಷನ್ಸ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ, ಬಟ್ ನನಗೂ ಈ ಥರದ ಇನ್ಫಾರ್ಮೇಷನ್ಸ್ ಇದೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಶಾಸಕರು ಯಾರಾದ್ರು ಬಂದಿದ್ದು ಹೇಳಿದಾರ ಸರ್? ಎಸ್ 50 ಕೋಟಿ ಈ ವಿಚಾರಕ್ಕೀಗ ಪರ ವಿರೋಧದ ಹೇಳಿಕೆಗಳು ಬರ್ತಾ ಇದೆ. ಸಂತೋಷ್ ಲಾಡ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಕೂಡ ಸಿಎಂ ಪರವಾಗಿ ನಿಂತಿದ್ದಾರೆ. ವಿ ಸೋಮಣ್ಣ ಮಾತ್ರ ಲೇವಡಿ ಆಡಿರೋದು. ಸೊ ಇದು ಮತ್ತೆಲ್ಲೋ ಬಿಜೆಪಿ ಕಾಂಗ್ರೆಸ್ ನಡುವೆ ಒಂದು ವಾಗ್ಯುದ್ಧಕ್ಕೆ ವೇದಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಏನು ಎತ್ತ, ನಿಜಕ್ಕೂ ಆಫರ್ ಮಾಡಿದ್ ಹೌದಾ, ಯಾರಿಗೆ